ನೀನು ಹೇಗೆ ನಡ್ಕೊಂಡ್ರು ನಿನ್ನ ಮೇಲಿರೋ ನಂಬಿಕೆ ನನಗೆ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ ಅನು. ನೀನು ಯಾಕೆ ಹೀಗೆ ಆಡ್ತಿದ್ಯಾ? ಏನಾಗಿದೆ ಅಂತ ಸರಿಯಾಗಿ ಹೇಳಬಾರ್ದಾ? ಐ ಟ್ರಸ್ಟ್ ಯು ಅನು, ಐ ಸ್ಟಿಲ್ ಟ್ರಸ್ಟ್ ಯು. ನನ್ನ ನಂಬಿಕೆನ ಪ್ಲೀಸ್ ಕಾಪಾಡ್ಕೊ. ಅನು, ಯಾವ ಮನೆ ಅಂತ ನೋಡ್ತಾ ಇದ್ದೆ, ನೀನೇ ಬಂದ್ಯಲ್ಲ. ಏನ್ ಹಾಗೆ ನೋಡ್ತಾ ಇದ್ಯಾ? ಅಮ್ಮ, ನೀವು ನಮ್ಮ ಮನೆ ಹತ್ರ ಯಾವಾಗ ಬೇಕಾದ್ರೂ ಮನೆಗೆ ಬನ್ನಿ ಅಂತ ನೀನ್ ಅಡ್ರೆಸ್ ಕೊಟ್ಟಿದ್ಯಲ್ಲ, ಅದ್ ಸುಮ್ನೆನಾ? ನೀನ್ ನಿಜವಾಗ್ಲೂ ಕರ್ದಿಯೇನೋ ಅಂತ ನಾನು ಬಂದೇ ಬಿಟ್ಟೆ. ಇಲ್ಲ ಅಮ್ಮ, ನಾನು ನಿಜವಾಗ್ಲೂ ಕರೆದೆ. ಬನ್ನಿ. ನೀವೊಬ್ರೇನಾ ಬಂದಿರೋದು? ಒಬ್ರೇನೆ? ಯಾಕೆ, ಇನ್ಯಾರಾದ್ರೂ ಬರ್ಬೇಕಿತ್ತಾ? ಇಲ್ಲ ಅಮ್ಮ, ಹಾಗೇನಿಲ್ಲ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ರಮ್ಯಾ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? ಅಮ್ಮ, ಇವರು ಆರ್ಯ ಸರ್ ಅವ್ರ ತಾಯಿ. ಆರ್ಯ ಸರ್ ಅವ್ರ ತಾಯಿನ? ನಮಸ್ಕಾರ ಅಮ್ಮ. ಅಯ್ಯೋ, ನೀವು ನಮ್ಮನೆ ಹತ್ರ ಬಂದಿದ್ದೀರ ಅಂದ್ರೆ ನನ್ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ಎಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೇಕು ಆಂಟಿ. ಇಲ್ಲ ಇಲ್ಲ, ಎಲ್ಲಿ ಅಂತ ನೆನಪೇ ಆಗ್ತಿಲ್ಲ. ದೇವಸ್ಥಾನ. ಹಾ, ಹೌದೌದು. ಅಯ್ಯೋ, ನಾನೊಬ್ಳು ಮನೆ ಹತ್ರ ಬಂದಿರೋರ್ನ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ದೀನಲ್ಲ. ಒಳಗಡೆ ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ರಮ್ಯಾ, ದಾರಿ ಬಿಡೆ, ಬನ್ನಿ ಬನ್ನಿ ಬನ್ನಿ. ಅನು, ಆರ್ಯ ಸರ್ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅನ್ಸುತ್ತೆ. ಈಗ ನಿನ್ ಸೇರ್ದಿ ಹೋಗಿ. ಏಯ್, ಸಿಯು. ಅವಳು ಹುಡುಗಾಟಕ್ಕೂ ಈ ವಯಸ್ಸಿಗೂ ಯಾವುದೇ ಜನ್ಮಕ್ಕೂ ಸರಿ ಬರಲ್ಲ. ಇಬ್ಬರಿಗೂ ಏನೋ ಕಿತ್ತಾಟ ನಡೆದಿದೆ ಅಂತ ಕಾಣುತ್ತೆ. ಅದಕ್ಕೆ ಈ ಅಮ್ಮ ಆಫೀಸಿಗೆ ಹೋಗದೆ ಮನೇಲಿ ಕೂತಿರೋದು. ಭವಿಷ್ಯ ನೋಡಿತಾನೆ ಈ ರಘುಪತಿ. ನಾನು ಹೇಳಲಿಲ್ವಾ ಆರ್ಯವರ್ಧನ್ ಬಂದೇ ಬರ್ತಾನೆ ಅಂತ? ನೋಡು, ಬಂದೇ ಬಿಟ್ಟ. ಬಂದಿರೋದು ಆರ್ಯ ಸರ್ ಅಲ್ಲ, ಅವ್ರ ಅಮ್ಮ. ಅವನಿಗೆ ಅಮ್ಮ ಬೇರೆ ಇದ್ದಾರಾ? ಅಮ್ಮ ಇಲ್ಲದೆ ಯಾರು ಹುಡ್ತಾರ? ಲೈ ಮುಟ್ಟಾಳ, ಬಾಯಿ ಮುಚ್ಚೋ. ಅಮ್ಮ ಯಾಕೆ ಬಂದಿದ್ದಾರೆ? ಅವ್ರ ಆಸ್ತಿನೆಲ್ಲ ಅನು ಹೆಸ್ರಿಗೆ ಬರ್ಕೊಡಕ್ಕೆ. ಜಗದ್ ಎರಡು ಬಿಟ್ಟ ಅಂದ್ರೇನಿಲ್ಲ, ಆವಾಗಿಂದ ನೋಡ್ತಾ ಇದ್ದೀನಿ. ಇಷ್ಟು ದಿನ ಮಗ, ಈಗ ಅಮ್ಮ. ವರ್ಧನ್ ಮನೆಯವರು ಎಲ್ಲರೂ ಈ ಹುಡುಗಿ ಹಿಂದೆ ಬಿದ್ದಿದ್ದಾರಲ್ಲ. ಮದುವೆ ಆಗದೇ ಇರೋ ಹುಡುಗಿ ಮನೆಗೆ ಮದುವೆ ಆಗದೇ ಇರೋ ಹುಡುಗನ ತಾಯಿ ಬರ್ತಾ ಇರೋದ್ರದ್ದು ಹಿಂದೆ ಏನೋ ವಾಸನೆ ಹೊಡಿತಾ ಇದೆ ರಜನಿ. ಕೆಲವೊಂದು ಮಾತುಗಳಿಗೆ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರಂತೆ. ಇವ್ರು ಏನಾದರೂ ಅನ್ಕೊಳ್ಳಿ, ಅನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆರ್ಯ ಸರ್ ಅಮ್ಮನೇ ಬಂದಿದ್ದಾರೆ. ಅದೇ ಸಮಾಧಾನ ಕಣೋ. ಹೌದು. ನೀರು ತಗೊಳ್ಳಿ. ಕಾಫಿ ಮಾಡ್ಲಾ, ಟೀ ಮಾಡ್ಲಾ? ಅನು ಒಬ್ಳೆ ಮಗಳ? ಹ್ಞೂ, ಒಬ್ಬಳೆ ಮಗಳು. ನಾವು 3 ಜನ ಇದ್ದೀವಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇವಳು ನಾನು. ಇದು ನಮ್ಮ ತಂಗಿ ಮನೆ. ಈಗ ಕೊರೋನಾ ಟೈಮ್ ಅಲ್ವಾ, ಅದಕ್ಕೆ ಭಯಪಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅಲ್ಲಿ ಹೋಗ್ಬಿಡ್ತೀವಿ. ನಿಮ್ಮ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಮಕ್ಕಳು, ಮೊಮ್ಮಕ್ಕಳು? ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿಲ್ಲ.
ಹರ್ಷನಿಗೆ ಮದುವೆ ಆಗಿ 2 ವರ್ಷ ಆಯಿತು. ನಮ್ಮ ಯಜಮಾನ್ರು ತೀರ್ಕೊಂಡು ಸುಮಾರು ವರ್ಷ ಆಯಿತು. ಕ್ಷಮಿಸ್ಬಿಡಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ. ಮನೇಲಿ ನಾನು, ಆರ್ಯ, ಮಗ ಹರ್ಷ, ಸೊಸೆ ಮಾನ್ಸಿ ಎಲ್ಲ ಚೆನ್ನಾಗಿದ್ದೀವಿ. ನಿಜ ಹೇಳಬೇಕು ಅಂದರೆ ಆರ್ಯ ಸರ್ ಬಂದಾಗ ಎಷ್ಟು ಖುಷಿ ಆಗ್ತಿತ್ತೋ ಈಗ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಭಯನೂ ಅಷ್ಟೇ ಆಗ್ತಿದೆ. ಭಯನಾ? ಯಾಕೆ? ನಮ್ಮಂಥ ಬಡವ್ರ ಮನೆಗೆ ಶ್ರೀಮಂತರು ಬರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವು ಶ್ರೀಮಂತರಲ್ಲಿ ಶ್ರೀಮಂತರು, ದೊಡ್ಡ ಜನ, ದಿಢೀರಂತ ನಮ್ಮ ಮನೆಗೆ ಬಂದಿರೋದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದೇ ಭಯ. ನಾನಿರೋ ಮನೆ, ಓಡಾಡೋ ಗಾಡಿ ದೊಡ್ಡದಿರ್ಬೋದು ಅಷ್ಟೇ. ನಾನು ನಿಮ್ಮ ಹಾಗೇನೆ. ಕೊನೆಗೆ ಭಾವನೆಗಳಲ್ಲಿ ನಾವೆಲ್ಲ ಒಂದೇ ಅಲ್ವಾ? ನೀವು ಮಾತಾಡ್ತಿರೋದು ನೋಡ್ತಾ ಇದ್ರೆ ಸೇಮ್ ಆರ್ಯ ಸರ್ ಮಾತಾಡ್ದಾಗೆ ಇದೆ. ಅವ್ರಿಗೆ ಆ ದೊಡ್ಡ ಗುಣ ನಿಮ್ಮಿಂದನೇ ಬಂದಿರಬೇಕು. ನಿಮ್ಮಂಥವ್ರ ಕೈ ಕೆಳಗಡೆ ನನ್ನ ಮಗಳು ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ನಿಜ ಹೇಳಬೇಕು ಅಂದರೆ ಅನು ಅಂತ ಹುಡುಗಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ಅದೃಷ್ಟ. ಈಗ ಸ್ವಲ್ಪ ಸಮಾಧಾನ ಆಯಿತು. ನನ್ನ ಮಗಳು ಆಫೀಸಲ್ಲಿ ಏನಾದ್ರು ತಪ್ಪು ಮಾಡಿಬಿಟ್ಟಿದ್ದಾಳೇನೋ, ಅದನ್ನು ವಿಚಾರಿಸೋಕೆ ನೀವು ಬಂದಿದ್ದೀರಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಮಗಳಿಂದ ಯಾವತ್ತೂ ತಪ್ಪಾಗಲ್ಲ, ಚಿಂತೆ ಮಾಡಬೇಡಿ. ನಿಮ್ಮ ಮಗಳನ್ನ ನೋಡಿದ ತಕ್ಷಣ ನನಗಿಷ್ಟ ಆಗೋದ್ಲು. ಮನ್ಸಾರೆ ಮಾತಾಡಿ ನನ್ನ ಸಂತೋಷನ ಯಾವ ರೀತಿ ವ್ಯಕ್ತಪಡಿಸು ಅಂತ ಗೊತ್ತಾಗದೆ ನಾನೀಗ ನಿಮ್ಮ ಮನೆಗೆ ಬಂದಿದ್ದೀನಿ. ತಗೊಳ್ಳಿ. ಅಮ್ಮ, ಏನಿದು? ಇಲ್ಲ ಇಲ್ಲ ಬೇಡಿ. ಮೊದಲನೇ ಸಲ ಮನೆಗೆ ಬಂದಿದ್ದೀನಿ, ತಗೊಳ್ಳಿ. ನನ್ನ ಕಡೆಯಿಂದ ಅನುಗೆ. ಅಮ್ಮ ಇದೆಲ್ಲ ಏನು ಬೇಡ ಅಮ್ಮ. ಅನು, ನನ್ನ ಸಂತೋಷಕ್ಕೋಸ್ಕರ ಪ್ಲೀಸ್. ಅನು ನಮ್ಮ ಆಫೀಸ್ ಸೇರಿದಾಗಿಂದನೂ ಅವಳನ್ನ ನೋಡಬೇಕು, ಅವಳನ್ನ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಈಗ ಇವಳು ರಾಜನಂದಿನಿ ಫ್ಯಾಬ್ರಿಕ್ಸ್ ಮುಖ್ಯಸ್ಥೆ. ಆ ಸಂತೋಷಕ್ಕೋಸ್ಕರ ಈ ಕಾಣಿಕೆ ತಗೋ ಅನು. ಥ್ಯಾಂಕ್ ಯು ಅಮ್ಮ. ನೀವೆಲ್ಲ ಒಂದ್ಸತಿ ಮನೆಗೆ ಬರಬೇಕು. ಅನು, ಕರ್ಕೊಂಬರ್ಬೇಕು. ಅನು, ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಮ್ಮ. ಒಳ್ಳೇದಾಗ್ಲಮ್ಮ. ಬರ್ಲಾ? ಬರ್ತೀನಿ.